ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪಾದುಕಾ ಸಹಸ್ರ ಪದ್ಯ 40 ಪ್ರಭಾವ ಪದ್ಧತಿ. ಪದ್ಯ ಹೀಗಿದೆ. ವಂದೇ ತನ್ಮಧು ಕೈಟ ಭಾರಿ ಪದಯೋರ್ಮಿತ್ರಂ ಪದತ್ರದ್ವಯಂ ಯತ್ತದ್ಭಕ್ತಿಭರಾನತೇನ ಶಿರಸಾ ಯತ್ರ ಕ್ವಚಿತ್ ಬಿಭ್ರತಿ ದ್ವಿತ್ರಬ್ರಹ್ಮ ವಿನಾಡಿಕಾವಧಿಪದ ವ್ಯತ್ಯಾಸ ಶಂಕಾಭರ ತ್ರಾಸೋತ್ಕಂಪದಶಾ ವಿಸಂಸ್ತುಲ ಧೃತಿ ತ್ರೈವಿಷ್ಟಿಪಾನಾಂಗಣಃ. ಮಧು ಮತ್ತು ಕೈಟಭ ಎಂಬ ಇಬ್ಬರು ಅಸುರರನ್ನು ಕೊಂದ ದಿವ್ಯಪಾದಗಳಿಗೆ ಸ್ನೇಹಿತೆಯಾದ ಪಾದುಕೆಯೇ, ನಿನ್ನನ್ನು ವಂದಿಸುತ್ತೇನೆ. ಯಾರಾದರೂ ಭಕ್ತರೊಬ್ಬರು ಭಕ್ತಿಯ ಭಾರದಿಂದ ನತಮಸ್ತಕರಾಗಿ ಶಟಾರಿಯನ್ನು ತಲೆಯ ಮೇಲೆ ಹೊತ್ತಿರುವ ಸಮಯದಲ್ಲಿ ದೇವತೆಗಳ ಸಮೂಹವು ಬ್ರಹ್ಮನ 2-3 ಗಳಿಗೆಗಳ ಹೆಚ್ಚು ಕಡಿಮೆಗೆ ಹೆದರಿ ಸಂದೇಹದಿಂದ ನಡುಗುತ್ತಿರುವ ವೇಳೆಯಲ್ಲಿ ನೀನು ಮಾತ್ರ ಧೈರ್ಯದಿಂದ ಕೂಡಿರುವೆಯೋ, ನಿನಗೆ ನಮಿಸುತ್ತೇನೆ ಎಂದಿದ್ದಾರೆ. ಇಲ್ಲಿ ವೇದಾಂತ ದೇಶಿಕರು ಶ್ರೀಮನ್ನಾರಾಯಣನು ಚಮತ್ಕಾರದಿಂದ ವೇದಗಳನ್ನು ಕದ್ದೊಯ್ದ ಮಧು ಕೈಟಭರನ್ನು ಕೊಂದ ಕಥೆಯನ್ನು ಜ್ಞಾಪಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈಗಿನಿಂದ 700 ವರ್ಷಗಳ ಹಿಂದೆಯೇ ಹುಟ್ಟಿದ ಇವರು ಗಣಿತ ಮತ್ತು ಜ್ಯೋತಿಷ್ ವಿಜ್ಞಾನದಲ್ಲಿ ಪರಿಣಿತರಾಗಿ ತಮ್ಮ ಈ ಶ್ಲೋಕದಲ್ಲಿ ಇತ್ತೀಚೆಗೆ ಪಾಶ್ಚಾತ್ಯ ದೇಶದ ಐನ್ಸ್ಟೈನರು ಪ್ರತಿಪಾದಿಸಿರುವ E=mc² ಎಂಬ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಶ್ರೀಮನ್ನಾರಾಯಣನು ಚತುರ್ಮುಖ ಬ್ರಹ್ಮನಿಗೆ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಒಪ್ಪಿಸಿದ ಸಮಯದಲ್ಲಿ ಶ್ರೀಮನ್ನಾರಾಯಣನ ಕಿವಿಗಳಿಂದ ಹುಟ್ಟಿದ ಮಧು ಮತ್ತು ಕೈಟಭರೆಂಬ ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನು ಕದ್ದುಕೊಂಡು ಹೋಗುತ್ತಾರೆ. ಆಗ ಅವರು ಅಕಸ್ಮಾತ್ತಾಗಿ ದುರ್ಗೆಯ ಬೀಜಾಕ್ಷರಗಳನ್ನು ತಿಳಿದುಕೊಳ್ಳುತ್ತಾರೆ. ಸಾವಿರಾರು ವರ್ಷ ಅವಳನ್ನು ಕುರಿತು ತಪಸ್ಸು ಮಾಡುತ್ತಾರೆ. ದುರ್ಗೆ ಪ್ರಸನ್ನಳಾಗಿ ಅವರಿಗೆ ಏನು ವರ ಬೇಕು ಎಂದು ಕೇಳುತ್ತಾಳೆ. ನಾವು ನಿರ್ಧಾರ ಮಾಡುವವರೆಗೆ ನಮಗೆ ಸಾವು ಬರಬಾರದು ಎಂದು ಕೇಳುತ್ತಾರೆ ಅವರುಗಳು. ಆಗ ದುರ್ಗೆಯು, ನೀವಾಗೆ ಬಯಸುವ ತನಕ ನಿಮಗೆ ಸಾವು ಬರುವುದಿಲ್ಲ, ನೀವು ಬಹಳ ಶಕ್ತಿಶಾಲಿಗಳಾಗಿರುತ್ತೀರಾ, ಅಸುರರು ಸುರರು ಯಾರೂ ನಿಮ್ಮನ್ನು ಸಾಯಿಸಲಾರರು ಎಂದು ವರ ನೀಡುತ್ತಾಳೆ. ಹೀಗೆ ಶಕ್ತಿವಂತರಾದ ಮಧುಕೈಟಭರು ದುಷ್ಟರಾಗಿ ವೇದಗಳನ್ನು ಅಪಹರಿಸುತ್ತಾರೆ. ಆದ್ದರಿಂದ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಅಡಚಣೆ ಉಂಟಾಗುತ್ತದೆ. ಆಗ ಶ್ರೀ ಮಹಾವಿಷ್ಣುವಿನ ಮೊರೆ ಹೋಗುತ್ತಾನೆ ಬ್ರಹ್ಮ. ಶ್ರೀ ಮಹಾವಿಷ್ಣು ಎಷ್ಟು ಸಹಸ್ರ ವರ್ಷಗಳು ಯುದ್ಧ ಮಾಡಿದರೂ ಮಧುಕೈಟಭರು ಸೋಲುವುದಿಲ್ಲ. ಆಗ ಶ್ರೀ ಮಹಾವಿಷ್ಣುವು ಅವರನ್ನು ಹೊಗಳಲು ಶುರು ಮಾಡುತ್ತಾನೆ. ಹೊಗಳಿಕೆಯಿಂದ ಉಬ್ಬಿ ಹೋದವರು ಶ್ರೀ ಮಹಾವಿಷ್ಣುವನ್ನೇ ನಿನಗೇನು ವರ ಬೇಕು ಎಂದು ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ನೀವು ನನ್ನಿಂದ ಹತರಾಗಬೇಕು ಎಂದು ವರ ಕೇಳುತ್ತಾನೆ. ಅವರು ಇಂಥದ್ದೊಂದನ್ನು ಊಹಿಸದೆ ಶ್ರೀ ಮಹಾವಿಷ್ಣುವಿಗೆ ನಮ್ಮನ್ನು ವರ ಕೇಳು ಎಂದು ಹೇಳಿದರು. ಕಡೆಗೆ ಶ್ರೀ ಮಹಾವಿಷ್ಣುವು ಹಯಗ್ರೀವಿನ ರೂಪ ಧರಿಸಿ ಅವರನ್ನು ನೀರಿನಿಂದ ಮೇಲಕ್ಕೆತ್ತಿ ತೊಡೆಯ ಮೇಲಿಟ್ಟುಕೊಂಡು ವಧೆ ಮಾಡುತ್ತಾನೆ. ಹೀಗಾಗಿ ಈ ಕಥೆಯನ್ನು ನೆನೆಸಿಕೊಂಡು ವೇದಾಂತ ದೇಶಿಕರು, ಇಂತಹ ಚತುರ ಶ್ರೀಮನ್ನಾರಾಯಣನ ಪಾದಗಳ ಸ್ನೇಹಿತೆಯೇ, ನಿನಗೆ ನಮಸ್ಕಾರ ಎಂದಿದ್ದಾರೆ. ಮುಂದಿನ ಸಾಲುಗಳು ಸ್ವಲ್ಪ ಕ್ಲಿಷ್ಟವಾಗಿವೆ. ಶ್ರೀಮನ್ನಾರಾಯಣನೊಬ್ಬನೇ ಅನಂತ, ಆದಿ ಅಂತ್ಯಗಳಿಲ್ಲದವನು. ಅವನೇ ಪರತತ್ವ, ಪರಬ್ರಹ್ಮ, ಪರಮನು. ಅವನಿಗಿಂತ ಮೇಲ್ಪಟ್ಟವರು ಯಾರೂ ಇಲ್ಲ. ಅದಕ್ಕೆ ಆಂಡಾಳ್ ತನ್ನ ತಿರುಪ್ಪಾವೈನಲ್ಲಿ ಪರಮನಡಿ ಪಾಡಿ ಎಂದಿದ್ದಾಳೆ. ಮಹಾಚತುರನು ಎಂದು ಮಾಯನೇ ಎಂದು ಕರೆದಿದ್ದಾಳೆ. ಪುರುಷ ಸೂಕ್ತದಲ್ಲಿ ಅವನ ಆವಾಸ ಸ್ಥಾನವಾದ ವೈಕುಂಠವನ್ನು ಅತ್ಯಧಿಷ್ಠ ದಶಾಂಗುಲಂ ಎಂದಿದ್ದಾರೆ. ಅಂದರೆ ಗುರುತ್ವಾಕರ್ಷಣೆಯ ಪರಿಧಿಯಲ್ಲಿರುವ ಬ್ರಹ್ಮಲೋಕಕ್ಕಿಂತಲೂ 10 ಅಂಗುಲ ದೂರದಲ್ಲಿದೆ ವೈಕುಂಠ ಎಂದು ವರ್ಣಿಸಿದ್ದಾರೆ. ಗುರುತ್ವಾಕರ್ಷಣ ಶಕ್ತಿಯಿಂದ ದೂರ ಇದೆ ಎಂದು. ಆದುದರಿಂದಲೇ ಅಲ್ಲಿಗೆ ಹೋಗಿ ಸೇರಿದವರಿಗೆ ಜನನ ಮರಣಗಳೆಂಬುದು ಇಲ್ಲ. ಒಮ್ಮೆ ಹೋದವರು ತಿರುಗಿ ಬರುವ ಪ್ರಶ್ನೆಯೇ ಇಲ್ಲ. 14 ಲೋಕಗಳ ಕಾಲಮಾನ ಬೇರೆ ಬೇರೆ. ಭೂಮಿಗೆ 365 ದಿನ ರಾತ್ರಿಗಳಿಗೆ 1 ವರ್ಷವಾದರೆ ಅದರಿಂದ ಮೇಲಿರುವ ಸ್ವರ್ಗಲೋಕದಲ್ಲಿ ನಮ್ಮ 1 ವರ್ಷದ ಅವಧಿ ದೇವತೆಗಳಿಗೆ 1 ದಿನದ ಅವಧಿ. ನಮ್ಮ ಧನುರ್ಮಾಸ ಅವರಿಗೆ ಆ ದಿನದ ಬೆಳಗಿನ ಜಾವ. ದೇವತೆಗಳು ಭಗವಂತನಿಗೆ ಪೂಜೆ ಸಲ್ಲಿಸುವ ಸಮಯ. ವೈಕುಂಠದಿಂದ ಈಚೆಗೆ ಬ್ರಹ್ಮಲೋಕ. ಇಂದ್ರಾದಿ ದೇವತೆಗಳು, ಬ್ರಹ್ಮನು ಎಲ್ಲರೂ ಕಾಲಕ್ಕೆ ಒಳಪಟ್ಟವರೇ. ಬ್ರಹ್ಮನ ಅಧಿಕಾರದ ಅವಧಿ ಬ್ರಹ್ಮಲೋಕದ 100 ವರ್ಷ ಎಂದು ಹೇಳುತ್ತಾರೆ. ನಂತರ ಆ ಬ್ರಹ್ಮ ಸಾಯುತ್ತಾನೆ, ಮತ್ತೊಬ್ಬ ಬ್ರಹ್ಮ ಅಧಿಕಾರಕ್ಕೆ ಬರುತ್ತಾನೆ. ಈಗಿನ ಬ್ರಹ್ಮನಿಗೆ 51 ವಯಸ್ಸು ಎಂದು ಹೇಳುತ್ತಾರೆ. ನಮ್ಮ ಭೂಮಿಯ ಲೆಕ್ಕಾಚಾರದ ಪ್ರಕಾರ ಒಟ್ಟು 4 ಯುಗಗಳಿವೆ. ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ, ಸತ್ಯಯುಗ. ಈ 4 ಯುಗಗಳು ಸೇರಿದರೆ ಒಂದು
ಚತುರ್ಯುಗ. ಭೂಮಿಯ 1,000 ಚತುರ್ಯುಗಗಳು ಬ್ರಹ್ಮನ 1 ಹಗಲು, ಮತ್ತೆ 1,000 ಚತುರ್ಯುಗಗಳು ಬ್ರಹ್ಮನ 1 ರಾತ್ರಿ. ಲೆಕ್ಕಾಚಾರ ಹೀಗಿದೆ ನೋಡಿ. 24 ಗಂಟೆಗಳಿಗೆ ನಮ್ಮ 1 ದಿನ, 365 ದಿನಗಳಿಗೆ ನಮ್ಮ 1 ವರ್ಷ, ನಮ್ಮ 4,32,000 ವರ್ಷಗಳಿಗೆ 1 ಕಲಿಯುಗ, ಅದರ 2ರಷ್ಟು ಅಂದರೆ 8,64,000 ವರ್ಷಗಳು ದ್ವಾಪರಯುಗ, ಅದರ 3ರಷ್ಟು ಅಂದರೆ 12,96,000 ವರ್ಷಗಳು ತ್ರೇತಾಯುಗ, ಅದರ ಕಲಿಯುಗದ 4ರಷ್ಟು ಅಂದರೆ 17,28,000 ವರ್ಷಗಳು ಸತ್ಯಯುಗ. ಅಂದರೆ 4 ಚತುರ್ಯುಗಗಳು ಸೇರಿ 43,20,000 ವರ್ಷಗಳು. ಇಂತಹ 71 ಚತುರ್ಯುಗಗಳು 1 ಮನ್ವಂತರ, 14 ಮನ್ವಂತರಗಳು 1 ಕಲ್ಪ. 1 ಕಲ್ಪ ಬ್ರಹ್ಮಲೋಕದ 1 ದಿನ. ಬ್ರಹ್ಮನ ಜೀವಿತಾವಧಿ ಸತ್ಯಲೋಕದ 100 ವರ್ಷಗಳು, ಅಂದರೆ 36,000 ಕಲ್ಪಗಳು ಹೇಳುತ್ತಾರೆ ನಮ್ಮ ಪುರಾಣಗಳಲ್ಲಿ. ಋಷಿ ಮುನಿಗಳಿಗೆ ಗಣಿತ ಮತ್ತು ಜ್ಯೋತಿರ್ವಿಜ್ಞಾನಗಳ ಬಗ್ಗೆ ಅಪಾರ ಮಾಹಿತಿ ಇತ್ತು. ಸಂಕಲ್ಪ ಹೇಳುತ್ತಾರಲ್ಲ, ಅದರಲ್ಲಿ ಹೇಳುತ್ತಾರೆ, ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಇತ್ಯಾದಿ ಇತ್ಯಾದಿ. ಪ್ರತಿದಿನ ಪ್ರತಿ ಪೂಜಾ ಸಮಯದಲ್ಲಿ ಈ ಕಾಲಮಾನದ ವಿಷಯ ಸಂಕಲ್ಪದಲ್ಲಿ ಹೇಳುತ್ತಾ ಯುಗಾಂತರಗಳಿಂದ ಈ ಲೆಕ್ಕಾಚಾರ ನೆನಪಿನಲ್ಲಿ ಉಳಿಯುವಂತಿದೆ. ಆದ್ಯ ಬ್ರಹ್ಮಣ ಎಂದರೆ ಈಗಿನ ಬ್ರಹ್ಮ, ದ್ವಿತೀಯ ಪರಾರ್ಧ ಎಂದರೆ ಅವನಿಗೆ 50 ವರ್ಷಗಳ ಆಯಸ್ಸು ಮುಗಿದಿದೆ ಎಂದು. ಈ ಕಲ್ಪದ ಹೆಸರು ಶ್ವೇತವರಾಹ ಕಲ್ಪ, ಈ ಮನ್ವಂತರದ ಮನುವಿನ ಹೆಸರು ವೈವಸ್ವತ ಮನು, ಯುಗದ ಹೆಸರು ಕಲಿಯುಗ. ಈಗ ಕಲಿಯುಗ ಬಂದು 5,000 ವರ್ಷಗಳಾಗಿವೆ. ಬ್ರಹ್ಮನ ಸತ್ಯಲೋಕದಲ್ಲಿ ಸಮಯ ನಮ್ಮದಕ್ಕಿಂತ ತುಂಬ ದೀರ್ಘ, ಬಹಳ ಕಾಲ ತಪಸ್ಸು ಮಾಡಲು ಅನುಕೂಲವಾದ ಸ್ಥಳ. ಅಲ್ಲಿನವರಿಗೆ ಆಯಸ್ಸು 100 ವರ್ಷ ಎಂದರೂ ನಮ್ಮ 40 ಶತಕೋಟಿ ವರ್ಷಗಳು. ಇದನ್ನೇ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ E=mc² ಎಂದದ್ದು. ಮಹಾಭಾರತದಲ್ಲಿ ರೇವತಿಯ ತಂದೆ ತನ್ನ ಮಗಳಿಗೆ ಸರಿಯಾದ ವರ ಸಿಕ್ಕದೆ ವಿಧಿ ಬರದ ಬ್ರಹ್ಮನನ್ನೇ ಕೇಳಿಬರಲು ಮಗಳನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಬ್ರಹ್ಮನು ಶ್ರೀಕೃಷ್ಣನ ಅಣ್ಣ ಬಲರಾಮ ಇವಳ ಪತಿಯಾಗುತ್ತಾನೆ ಎಂದು ಹೇಳಿ ಕಳಿಸುತ್ತಾನೆ. ಆದರೆ ಹಿಂತಿರುಗಿ ಬರುವ ವೇಳೆಗೆ ಒಂದೇ ಒಂದು ನಿಮಿಷದಲ್ಲಿ ಇಲ್ಲಿ ಭೂಮಿಯ ಮೇಲೆ ಯುಗಗಳೇ ಕಳೆದು ಹೋಗಿರುತ್ತದೆ. ತಂದೆ ಮತ್ತು ಮಗಳು ಈ ಬದಲಾವಣೆಗೆ ದಿಗ್ಭ್ರಾಂತರಾಗುತ್ತಾರೆ. ನಂತರ ಶ್ರೀಕೃಷ್ಣನ ಅಣ್ಣ ಬಲರಾಮನು ಅವಳನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ. ಇದೂ ಸಹ ಥಿಯರಿ ಆಫ್ ರಿಲೇಟಿವಿಟಿಗೆ ಸಂಬಂಧಪಟ್ಟ ಕಥೆಯೇ. ಅಮ್ಮ ಪಾದುಕಾದೇವಿ, ದೇವಾದಿ ದೇವತೆಗಳು ಬ್ರಹ್ಮಲೋಕದ 2-3 ನಿಮಿಷಗಳ ವ್ಯತ್ಯಾಸದಲ್ಲಿ ಸಂದೇಹದಿಂದ ಭಯಭೀತರಾದರೂ ನೀನು ಮಾತ್ರ ಭಗವಂತನನ್ನು ಎಡೆಬಿಡದೆ ವೈಕುಂಠ ಭೂಲೋಕಗಳಲ್ಲಿ ತಿರುಗುತ್ತಾ ನಿಶ್ಚಿಂತೆಯಿಂದ ಧೈರ್ಯದಿಂದ ಇರುವೆ ಎಂದಿದ್ದಾರೆ. ಮಹಾ ಮೇಧಾವಿಗಳಾಗಿದ್ದ ಶ್ರೀ ವೇದಾಂತ ದೇಶಿಕರು ರಚಿಸಿದ 1008 ಪದ್ಯಗಳನ್ನು ನಾವು ಒಂದೊಂದಾಗಿ ಅನುಸಂಧಾನ ಮಾಡುತ್ತಾ ಇದ್ದೇವೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.